ಏನು 2ನೇ ತಾರೀಕು ಬೆಳ್ಳಂಬೆಳಿಗ್ಗೆ ಮಂಡ್ಯದ ಏನು ಹೈವೇ ರಸ್ತೆಯಲ್ಲಿ ಶೂಟೌಟ್ ಪ್ರಕರಣ ಆಯಿತು. ಆ ಶೂಟೌಟ್ ಪ್ರಕರಣ ಆದ ತಕ್ಷಣ ಇಡೀ ಮಂಡ್ಯ ಜನ ದಿಗ್ಭ್ರಾಂತರಾಗಿದ್ದಾರೆ. ಬಲಾಢ್ಯರ ಮಕ್ಕಳುಗಳು 7 ಜನ ಕಾರ್ನಲ್ಲಿ ನಸ್ಕಂಜಾವ 3 ಗಂಟೆ ಸಮಯದಲ್ಲಿ ಒಬ್ಬ ಟ್ರಕ್ ಡ್ರೈವರ್ಗೆ ಗೋಲಿ ಹೊಡೆದಿದ್ದಾರೆ, ಗುಂಡು ಹೊಡೆದಿದ್ದಾರೆ, ಫೈರಿಂಗ್ ಆಗಿದೆ ಅಂಥೇಳಿ ವರದಿಯಾಗಿತ್ತು. ಇದನ್ನು ಕೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಫನ್ಗೋಸ್ಕರ ಇದು ಫೈರಿಂಗ್ ಮಾಡಿದ್ದಾರೆ, ಏರ್ಗನ್ ಫೈರ್ ಮಾಡಿದ್ದಾರೆ ಅಂತೇಳಿ. ಫನ್ಗೋಸ್ಕರ ಮಾಡಿರ್ಬೋದು, ಅದು ಏರ್ಗನ್ನೇ ಆಗಿರ್ಬೋದು. ಆದರೆ ಒಬ್ಬ ಬಡ ಚಾಲಕ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಈ ರೀತಿ ಫೈರಿಂಗ್ ಮಾಡೋಂಥದ್ದು ಎಷ್ಟು ಸರಿ? ಅಪ್ಪಿತಪ್ಪಿ ಆ ಯಪ್ಪನಿಗೆ ಹೃದಯಾಘಾತ ಆಗಿದೆ, ಎಲ್ಲರೂ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಯಾರು ಹೊಣೆ? ಹಾಗಾಗಿ ಬಲಾಢ್ಯರನ್ನ ಮಕ್ಕಳನ್ನ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಬಲಾಢ್ಯರು ಯಾರೇ ಆಗಿರಲಿ, ಬಡವನಿಗೊಂದು ನ್ಯಾಯ, ಸಿರಿವಂತನಿಗೊಂದು ನ್ಯಾಯ ಅಂತಿಲ್ಲ. ತಪ್ಪಿತಸ್ಥನೇ ಅವ್ರು ಯಾರೇ ಆಗಿದ್ದರೂ ಕೂಡ ಸೂಕ್ತ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಅವರು ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ಅವ್ರನ್ನ ಜೈಲ್ಗಟ್ಟುವಂಥ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದೇ ಹೋದರೆ ಮುಂಬರೋ ದಿನದಲ್ಲಿ ನಾಗರಿಕರೇ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಹೆಸರು ಮಂಜುನಾಥ್.